ನಮಸ್ಕಾರ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು ಈ ಚಾನೆಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಶ್ರೀ ವಿಷ್ಣು ಮತ್ತು ನಾರದ ಮಹರ್ಷಿಗಳ ಪ್ರಸಿದ್ಧ ಕಥೆದ ಬಗ್ಗೆ ಹೇಳುತ್ತೇನೆ. ನಾರದ ಮಹರ್ಷಿಗಳು ದೇವತೆಗಳಲ್ಲಿಯೋ ಮಹಾನ್ ಭಕ್ತರು. ಅವರ ಕೈಯಲ್ಲಿ ಸದಾ ಒಂದು ವೀಣೆ, ಬಾಯಲ್ಲಿ ನಾರಾಯಣ ನಾರಾಯಣ ಎಂಬ ಶ್ರೀಹರಿಯ ನಾಮ. ಅವರು 3 ಲೋಕಗಳಲ್ಲೂ ಸಂಚಾರ ಮಾಡುತ್ತಿದ್ದರು. ಯಾವಾಗಲೂ ಶ್ರೀ ವಿಷ್ಣುವಿನ ಮಹಿಮೆ ಹಾಡುತ್ತಿದ್ದರು. ನಾರದರಿಗೆ ಶ್ರೀಹರಿಯ ಮೇಲೆ ಅಪಾರ ಭಕ್ತಿ. ಆದರೆ ಕೆಲವೊಮ್ಮೆ ನಾರದರಿಗೆ ತಮ್ಮ ಭಕ್ತಿಯ ಬಗ್ಗೆ ಸ್ವಲ್ಪ ಅಹಂಕಾರವೂ ಮೂಡುತ್ತಿತ್ತು. ಒಂದು ದಿನ ನಾರದರು ಯೋಚಿಸಿದರು, ಈ ಜಗತ್ತಿನಲ್ಲಿ ನನ್ನಷ್ಟು ದೊಡ್ಡ ವಿಷ್ಣು ಭಕ್ತ ಇನ್ನೊಬ್ಬರಿಲ್ಲ. ಈ ಮಾತು ಅವರ ಮನಸ್ಸಿನಲ್ಲಿ ಕೂತಿತ್ತು. ಅದೇ ಸಮಯದಲ್ಲಿ ಶ್ರೀ ಮಹಾವಿಷ್ಣು ಎಲ್ಲವನ್ನೂ ತಿಳಿದು ಮನಸ್ಸಿನಲ್ಲಿಯೇ ನಕ್ಕರು. ಭಕ್ತನ ಅಹಂಕಾರವನ್ನು ದೂರ ಮಾಡಿ ನಿಜವಾದ ಜ್ಞಾನ ಕೊಡಬೇಕೆಂದು ಅವರು ನಿರ್ಧರಿಸಿದರು. ಒಂದು ದಿನ ನಾರದರು ವೈಕುಂಠಕ್ಕೆ ಬರುತ್ತಾರೆ. ನಾರದರು ಹೆಮ್ಮೆಯಿಂದ ಹೇಳಿದರು, ಪ್ರಭು, ನಿಮ್ಮ ಅತ್ಯಂತ ಪ್ರಿಯ ಭಕ್ತ ನಾನು ಅಲ್ಲವೇ? ಆವಾಗ ಶ್ರೀಹರಿ ಮೃದುವಾಗಿ ನಕ್ಕಿ ಹೇಳಿದರು, ನಾರದ, ಭೂಲೋಕದಲ್ಲಿ ಒಬ್ಬ ರೈತ ಇದ್ದಾನೆ. ಅವನು ನನಗೆ ತುಂಬ ಪ್ರಿಯ. ಇದನ್ನು ಕೇಳಿದ ನಾರದರಿಗೆ ಆಶ್ಚರ್ಯವಾಯಿತು. ನಾರದರು ಯೋಚಿಸುತ್ತಾರೆ, ಒಬ್ಬ ಸಾಮಾನ್ಯ ರೈತ ನನ್ನಗಿಂತ ದೊಡ್ಡ ಭಕ್ತನಾ? ಅವರು ತಕ್ಷಣ ಆ ರೈತನನ್ನು ನೋಡಲು ಹೊರಟರು. ನಾರದರು ಭೂಲೋಕಕ್ಕೆ ಬರುತ್ತಾರೆ. ಅಲ್ಲಿ ಒಬ್ಬ ಸರಳ ರೈತ ಬೆಳಿಗ್ಗೆ ಎದ್ದು 2 ಬಾರಿ ನಾರಾಯಣ ನಾರಾಯಣ ಎಂದು ಹೇಳಿ ತನ್ನ ಕೆಲಸವನ್ನು ಪ್ರಾರಂಭಿಸುತ್ತಿದ್ದನು. ಇಡೀ ದಿನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದನು. ಸಂಜೆ ಮನೆಗೆ ಬಂದು ಮತ್ತೆ ಒಮ್ಮೆ ನಾರಾಯಣ ನಾರಾಯಣ ಎಂದು ಹೇಳಿ ಮಲಗುತ್ತಿದ್ದ. ಇದನ್ನು ನೋಡಿ ನಾರದರು ಯೋಚಿಸಿದರು, ಇವನೇನಾ ದೊಡ್ಡ ಭಕ್ತ? ನಾನು ದಿನವಿಡೀ ನಾರಾಯಣ ನಾರಾಯಣ ನಾಮ ಜಪ ಮಾಡುತ್ತೇನೆ. ಇವನು ಕೇವಲ 4 ಸಲ ನಾರಾಯಣ ನಾರಾಯಣ ಎಂದು ಹೇಳಿದ್ದಾನೆ. ಅವರು ಮತ್ತೆ ವೈಕುಂಠಕ್ಕೆ ಹೋದರು. ಶ್ರೀಹರಿ ನಾರದರನ್ನು ನೋಡಿ ಹೇಳಿದರು, ನಾರದ, ಮೊದಲು ಈ ಕೆಲಸ ಮಾಡು. ಅವರು ಒಂದು ಎಣ್ಣೆ ತುಂಬಿದ ಪಾತ್ರೆ ಕೊಟ್ಟು ಹೇಳಿದರು, ಈ ಪಾತ್ರೆಯನ್ನು ಭೂಲೋಕಕ್ಕೆ ಸುತ್ತಿ ತಂದುಕೊಡು ಎಂದು ಶ್ರೀಹರಿ ನಾರಾಯಣರಿಗೆ ಹೇಳುತ್ತಾರೆ. ಅಷ್ಟೇ ಅಲ್ಲದೆ 1 ಹನಿ ಎಣ್ಣೆಯು ಕೆಳಗೆ ಬೀಳಬಾರದು ಎಂದು ಹೇಳುತ್ತಾರೆ. ನಾರದರು ಬಹಳ ಎಚ್ಚರಿಕೆಯಿಂದ ನಡೆಯತೊಡಗಿದ್ದರು. ಅವರ ಸಂಪೂರ್ಣ ಗಮನ ಎಣ್ಣೆಯ ಪಾತ್ರೆಯ ಮೇಲೆ ಇತ್ತು. ಪ್ರತಿಯೊಂದು ಹೆಜ್ಜೆಗೂ ಎಣ್ಣೆ ಚೆಲ್ಲುತ್ತದೆ ಎಂದು ವಿಚಾರ ಮಾಡುತ್ತಿದ್ದರು. ಕೊನೆಗೆ ಭೂಲೋಕವನ್ನು ಸುತ್ತಿ ಮರಳಿ ವೈಕುಂಠಕ್ಕೆ ಬರುತ್ತಾರೆ. ಆವಾಗ ಶ್ರೀಹರಿ ಮೃದುವಾಗಿ ಕೇಳಿದರು, ನಾರದ, ಈ ಪ್ರಯಾಣದ ವೇಳೆ ನೀನು ಎಷ್ಟು ಬಾರಿ ನನ್ನ ಹೆಸರು ಜಪ ಮಾಡಿದ್ದಿ? ಆವಾಗ ನಾರದರು ಹೀಗೆ ಹೇಳುತ್ತಾರೆ, ಪ್ರಭು, 1 ಸಲ ನಿಮ್ಮ ಹೆಸರು ಹೇಳಲಿಲ್ಲ. ನನ್ನ ಗಮನ ಎಣ್ಣೆಯ ಪಾತ್ರೆಯ ಮೇಲೆ ಇತ್ತು. ನೀವು ಹೇಳಿದ್ದಿರಿ ಎಣ್ಣೆಯನ್ನು ಚೆಲ್ಲಬಾರದೆಂದು. ಆಗ ಶ್ರೀಹರಿ ಹೇಳಿದರು, ಆ ರೈತನು ಕುಟುಂಬ, ಹೊಲ, ಜೀವನದ 1000 ಹೊಣೆಗಾರಿಕೆಗಳ ಮಧ್ಯೆಯೋ ದಿನಕ್ಕೆ 4 ಬಾರಿ ನನ್ನನ್ನು ನೆನಪಿಸಿಕೊಳ್ಳುತ್ತಾನೆ. ಆವಾಗ ನಾರದರು ತಲೆ ತಗ್ಗಿಸಿದರು. ಅದೇ ನಿಜವಾದ ಭಕ್ತಿ. ನಾರದರಿಗೆ ಜ್ಞಾನೋದಯವಾಯಿತು.
ಈ ಮಾತು ಕೇಳಿ ನಾರದರ ಅಹಂಕಾರ ಕರಗಿತ್ತು. ಅವರು ವಿಷ್ಣುವಿನ ಪಾದಗಳಲ್ಲಿ ಬಿದ್ದು ಹೇಳಿದ್ದರು, ಪ್ರಭು, ನನ್ನ ತಪ್ಪನ್ನು ಕ್ಷಮಿಸಿ. ನಿಜವಾದ ಭಕ್ತಿ ಅಹಂಕಾರ ಇಲ್ಲ, ವಿನಯದಲ್ಲಿದೆ. ಇದರಿಂದ ಶ್ರೀಹರಿ ಸಂತೋಷಪಟ್ಟರು. ಈ ಕಥೆ ನಮಗೆ ತಿಳಿಸುವುದು ಏನೆಂದರೆ, ಭಕ್ತಿ ಎಂದರೆ ಕೇವಲ ಜಪ ಮಾಡುವುದಲ್ಲ, ಮನಸಾರೆ ದೇವರನ್ನು ನೆನಪಿಸಿಕೊಳ್ಳುವುದು ಮುಖ್ಯ. ನಾವು ಯಾವ ಕೆಲಸ ಮಾಡುತ್ತಿರುವಾಗ ದೇವರನ್ನು ಒಂದು ಸಲ ಆದರೂ ನೆನೆಸಿಕೊಳ್ಳಬೇಕು. ಅದು ನಿಜವಾದ ಭಕ್ತಿ. ವಿನಯ ಇದ್ದರೆ ದೇವರ ಕೃಪೆ ದೊರೆಯುತ್ತದೆ. ನಾರದ ಮಹರ್ಷಿಯ ಕಥೆ ನಮಗೆ ತಿಳಿಸುವುದು, ದೇವರನ್ನು ಪ್ರೀತಿಯಿಂದ ನೆನಪಿಸಿಕೊಳ್ಳಿ, ವಿನಯದಿಂದ ಬದುಕಿ. ಜೀವನದ ಹೊಣೆಗಾರಿಕೆಗಳ ಮಧ್ಯೆಯೂ ಭಕ್ತಿಯನ್ನು ಮರೆಯಬೇಡಿ. ಧನ್ಯವಾದ. ಶ್ರೀ ಮಹಾವಿಷ್ಣುವಿನ ಕೃಪೆ ಎಲ್ಲರ ಮೇಲೂ ಇರಲಿ. ಮತ್ತೆ ಇನ್ನೊಂದು ಕಥೆಯಲ್ಲಿ ಸಿಗೋಣ. ಧನ್ಯವಾದ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.